ಹಾಯ್ ಎವ್ರಿವನ್, ವೆಲ್ಕಮ್ ಟು DVS ಮ್ಯಾಥ್. SLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜಲ್ಲಿ ಕೆಲವರು ಟ್ರಿಗ್ನೋಮೆಟ್ರಿ ಲೆಸನ್ ಬರೋವಂಥ ಕ್ವೆಶ್ಚನ್ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ ಕಮೆಂಟ್ ಮಾಡಿದರು. ಸೊ ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ 4 to 5 ಮಾರ್ಕ್ಸ್ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ಒಂದು ಪ್ರೂಫ್ ಸ್ವಲ್ಪ ಈಗ ಕಲಿತೀನಿ, ಈಗ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಕಷ್ಟ. ಸೊ ಅದ್ರ ಬದಲು ನೀವು 2 ಅಥವಾ 3 ಮಾರ್ಕ್ಸ್ಗೆ ಅಂದರೆ 1 ಮಾರ್ಕಲ್ಲಿ ಒಂದು ಕ್ವೆಶ್ಚನ್ ಬರೋ ಚಾನ್ಸಸ್ ಇದೆ, ಇಲ್ಲ 2 ಮಾರ್ಕ್ಸ್ ಒಂದು ಸಿಂಪಲ್ ಕ್ವೆಶ್ಚನ್ ಕೇಳೋವಂಥ ಚಾನ್ಸಸ್ ಇದೆ. ಆ ಕ್ವೆಶ್ಚನ್ಸ್ನ ನೀವು ಬೇಕಾದ್ರೆ ಅಟೆಂಡ್ ಮಾಡ್ಬೋದು. 2 ಅಥವಾ 3 ಮಾರ್ಕ್ಸ್ನ ಈಸಿಯಾಗಿ ಹೇಗೆ ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಮೇನ್ ಆಗಿ ಬರುವಂಥದ್ದು 2 ಅಥವಾ 3 ಅಥವಾ 1 ಮಾರ್ಕಲ್ಲಿ ಮಿನಿಮಮ್ ನೀವು 2 ಮಾರ್ಕ್ಸ್ ಅಂತೂ ಇದರಲ್ಲಿ ಸ್ಕೋರ್ ಮಾಡ್ಬೋದು. ಹೇಗೆ ಅಂತಂದರೆ ಫಸ್ಟ್ ಬರೋದು ಸೈಡ್ಸ್ ರಿಲೇಟೆಡ್ ಆಗಿ. ಈಗ ನಿಮಗೆ ಗೊತ್ತಿದೆ ಟ್ರಿಗ್ನೋಮೆಟ್ರಿ ಅಂದರೆ ನಾವು ಇದನ್ನು ಡಿಸ್ಕಸ್ ಮಾಡೋದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಗೆ. ಸೊ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ನಾವು ತಗೊಂಡ್ರೆ, ಸೊ ನಾನಿಲ್ಲಿ ABC ಆಯಿತು. ಸೊ B ಅನ್ನೋದೇನಾಯಿತು, ಆ್ಯಂಗಲ್ B 90 ಡಿಗ್ರಿ ಆಯಿತು. ಇನ್ನು ಉಳ್ಕೊಳ್ಳೋದು A ಮತ್ತು C, ಆ್ಯಂಗಲ್ A ಮತ್ತು ಆ್ಯಂಗಲ್ C. ಸೊ ರೆಸ್ಪೆಕ್ಟಿವ್ A ಮತ್ತು Cಗೆ ನಾವಿಲ್ಲಿ ಒಂದಷ್ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾವಿಲ್ಲಿ ಕಲಿತೀವಿ. ಫಸ್ಟ್ ಸೈಡ್ಸ್ನ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಯಾವಾಗಲೂ ತಿಳ್ಕೊಳ್ಳಿ, ಲಾಂಗೆಸ್ಟ್ ಸೈಡ್ ಅಥವಾ 90 ಡಿಗ್ರಿಗೆ ಆಪೋಸಿಟ್ ಆಗಿರೋದನ್ನ ನಾವು ಹೈಪಾಟಿನಸ್ ಅಂತ ಕರಿತೀವಿ, ಹೈಪಾಟಿನಸ್. ಇನ್ನು ಉಳಿದಿದ್ದೆರಡು ಡಿಪೆಂಡಿಂಗ್ ಅಪಾನ್ ದ ಆಂಗಲ್ ನಾವು ಅಡ್ಜಸೆಂಟ್ ಮತ್ತೆ ಆಪೋಸಿಟ್ನ ತಗೋತೀವಿ, ಅಡ್ಜಸೆಂಟ್ ಮತ್ತೆ ಆಪೋಸಿಟ್. ಅಕಸ್ಮಾತ್ ನಾನು ಸಿನ ನನ್ನ ಆಂಗಲ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ, ಈಗ ಪ್ರತಿ ಕಡೆ ನಾನು ಸಿನೇ ತಗೊಂತ ಹೋದ್ರೆ ಆಂಗಲ್ ನೋಡಿ ಇಲ್ಲಿ 90 ಡಿಗ್ರಿ ಮತ್ತೆ ಆಂಗಲ್ ಎರಡೂ ಒಂದೇ ಕಡೆ ಬಂದಿದ್ರೆ ನಾವು ಅದನ್ನ ಅಡ್ಜಸೆಂಟ್ ಅಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಅಂತ. ಸೊ ಆ ಆಂಗಲ್ಗೆ ಆಪೋಸಿಟ್ ಆಗಿರೋದನ್ನ ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಓಕೆ, ಅದೇ ನೀವು ಆಂಗಲ್ ಎ ಅಂತ ತಗೊಂಡ್ರೆ, ಆಂಗಲ್ ಎನ ತಗೊಂಡ್ರೆ ಆಂಗಲ್ ಎಗೆ ಆಪೋಸಿಟ್ ಆವಾಗ ಇದು ಆಪೋಸಿಟ್ ಆಗುತ್ತೆ. ಸೊ ಇವೆರಡು ಒಂದೇ ಕಡೆ ಇದ್ದಾಗ ಇದು ಅಡ್ಜಸೆಂಟ್ ಆಗುತ್ತೆ. ಸೊ ಇದನ್ನಿಷ್ಟು ನೀಟಾಗಿ ಕಲ್ತು ಬಿಟ್ರೆ ನೀವು ಯಾವುದೇ ಸೈಡ್ ಕೊಟ್ಟರು ಈಸಿಯಾಗಿ ನೀವು ಫಾಲೋ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಕೊಡ್ತಾರೆ. ಸೊ ಸೈಡ್ ರಿಲೇಟೆಡ್ ಆಗಿ ಕೇಳಿದ್ರೆ ನಿಮಗೆ ಬರೋದು ಸೈನ್, ಕಾಸ್, ಟ್ಯಾನ್. ಸೊ ಸೈನ್ನ ರಿವರ್ಸ್ ಮಾಡಿದ್ರೆ ನಿಮಗೆ ಕೊಸೆಕ್ ಬರುತ್ತೆ, ಕಾಸ್ನ ರಿವರ್ಸ್ ಮಾಡಿದ್ರೆ ಸೆಕ್ ಬರುತ್ತೆ, ಟ್ಯಾನ್ನ ರಿವರ್ಸ್ ಮಾಡಿದ್ರೆ ಕಾಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಯಾಂಗಲ್ ಕೊಡ್ತಾರೆ, ನಾನು ಫಸ್ಟ್ ಕ್ವೆಶ್ಚನ್ ಹೇಳ್ಕೊಡ್ತಾ ಇರೋದು ಇದು. ಫಸ್ಟ್ ಕ್ವೆಶ್ಚನ್ ಕೊಟ್ಟರೆ ಯಾವ ಥರ ಸೈಡ್ಸ್ ರಿಲೇಟೆಡ್ ಆಗಿ ಹೇಳ್ಕೊಡ್ತಾ ಇರೋದು. ಈಗ ನೀವೇನಾದರೂ ಇಲ್ಲಿ ABC ಅಂತ ಒಂದು ಟ್ರಯಾಂಗಲ್ ತಗೊಂಡು ಇದು 3, 4 ಇದೆ ಅಂತ ಅನ್ಕೊಳ್ಳೋಣ, 3 ಮತ್ತೆ 4. ಈಗ ಅವ್ರೇನಂತ ಕೇಳ್ತಾ ಇದ್ದಾರೆ, ಫೈಂಡ್ ಸೈನ್ ಎ ಅಂತ ಕೇಳ್ತಾರೆ. ಫೈಂಡ್ ಸೈನ್ ಎ ಅಂತ ಕೇಳಿದಾಗ ಯಾವಾಗಲೂ ತಿಳ್ಕೊಳ್ಳಿ, ನಾವು ಸೈನ್ ರೆಪ್ರೆಸೆಂಟ್ ಮಾಡೋದು ಅಂದರೆ ಸೈಡ್ಸ್ ಆಗಿ ನಾವು ತಗೊಳ್ಳೋದು ಯಾವಾಗಲೂ ಸೈನ್ ಅನ್ನು ಯಾವಾಗಲೂ ನಾವು ಆಪೋಸಿಟ್ ಬೈ ಹೈಪಾಟಿನಸ್ ತಗೊಳ್ಳೋದು, ಆಪೋಸಿಟ್ ಬೈ ಹೈಪಾಟಿನಸ್. ಕಾಸ್ ತಗೊಂಡ್ರೆ ಅಡ್ಜಸೆಂಟ್ ಬೈ ಹೈಪಾಟಿನಸ್. ಅದೇ ನಾವು ಟ್ಯಾನ್ ತಗೊಂಡ್ರೆ ಇವೆರಡು ನೋಡಿ, ಸೈನು ಕಾಸ್. ಸೊ ನಾವೇನು ಅವಾಗ ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ. ಇದು ರಿವರ್ಸ್ ಆಗಿ ಕೊಸೆಕ್ ಆದ್ರೆ ಏನಾಗುತ್ತೆ, ಹೈಪಾಟನಸ್ ಬೈ ಆಪೋಸಿಟ್. ಸೆಕ್ ಬಂದ್ರೆ ಹೈಪಾಟನಸ್ ಬೈ ಅಡ್ಜಸೆಂಟ್, ಕಾಟ್ ಬಂದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಈ ತರದ್ ಒಂದಷ್ಟು ನೆನ್ಪಿಟ್ಕೊಳ್ಳೇಬೇಕು ನೀವು. ಸೊ ಈ ಮೂರನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಸೈನು, ಕಾಸು, ಟ್ಯಾನ್ ಯಾವುದಕ್ಕೆ ಆಗ್ಲಿ ಬೇಸಿಕ್. ಅದಕ್ಕೆ ನಾವು O/H, A/H, O/A. ಸೊ ಇದನ್ನಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಇದು ಸೈನ್, ಕಾಸ್, ಟ್ಯಾನ್. ಸೊ ಈಗ ಅವ್ರು ಕೇಳ್ತಾ ಇರೋದು ಸೈನ್ ಎ. ಸೊ ಸೈನ್ ಎ ಬೇಕು ಅಂತಂದ್ರೆ ಹೈಪಾಟನಸ್ ಇದೆ ನೋಡಿ, ಇದು ಸೈನು, ಕಾಸು, ಟ್ಯಾನ್. ಸೊ ಹೈಪಾಟನಸ್ ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ನೀವೇನ್ ಮಾಡಬೇಕು, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಏನಾಯ್ತು, ಇವೆರಡಕ್ಕೂ ಏನಾಗುತ್ತೆ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಮಾಡಿ, ಅಷ್ಟೇನಿಲ್ಲ. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, ಎಷ್ಟಾಯ್ತು 25 ಆಗುತ್ತೆ. ಸೊ ನಿಮಗೆ ಬೇಕಾಗಿರೋದು AC ಸ್ಕ್ವೇರ್. AC ಅಂತಂದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 25. ಸೊ 5 ಬಂತು, 5. ಸೊ 3, 4, 5. ಸೊ ಈಗ ಅವ್ರು ಕೇಳ್ತಾ ಇರೋದು ಸೈನ್ ಎ ಅಂದ್ರೆ ಎ ಆಂಗಲ್ ಕೇಳ್ತಾ ಇದಾರೆ. ಸೈನ್ ಎ ಅಂತ ತಗೊಂಡಾಗ ಎ ಮತ್ತೆ ನೋಡಿ ರೈಟ್ ಇದು ಬಂದಾಗಿದೆ, ಏನಾಯ್ತು ಅವಾಗ ಇದು ಆಪೋಸಿಟ್ ಆಯ್ತು, ಇದು ಅಡ್ಜಸೆಂಟ್ ಆಯ್ತು, ಹೈಪಾಟನಸ್ ಆಯ್ತು. ಸೈನ್ ಎ ಅಂದ್ರೆ ಏನ್ ಬರ್ತೀರಾ, ಆಪೋಸಿಟ್ ಬೈ ಹೈಪಾಟನಸ್. ಆಪೋಸಿಟ್ ಏನಾಯ್ತು 4, ಹೈಪಾಟನಸ್ ಏನಾಯ್ತು 5. ಸೊ 4/5. ಅದೇ ಕಾಸ್ ಎ ಅಂತ ಕೇಳಿದ್ರೆ 3/5.
tan A ಅಂತ ಕೇಳಿದ್ರೆ 4/3 ಈ ತರ. ಸೊ ಇದಿಷ್ಟನ್ನ ನೀವು ಕಲಿಬೇಕಾಗತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಆಂಗಲ್, ನೋಡಿ ಇಲ್ಲಿ 90 ಡಿಗ್ರಿ ಆಂಗಲ್, ಇಲ್ಲಿ ನೋಡಿ ಇಲ್ಲಿ 90 ಡಿಗ್ರಿ ಆಂಗಲ್ ಒಂದೇ ಕಡೆ ಇದ್ರೆ ಅದು ಅಡ್ಜಸೆಂಟ್. ಆ ಆಂಗಲ್ಗೆ ಆಪೋಸಿಟ್ ಆಗಿರೋ ಸೈಡ್ ಆಪೋಸಿಟ್. ಇನ್ನು ಲಾಂಗೆಸ್ಟ್ ಸೈಡ್ ಅಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರೋದು ಹೈಪೋಟೆನಸ್. ಸೊ ಈ ತರ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಒಂದು ಸೈಡ್ಸ್ ರಿಲೇಟೆಡ್ ಆಗಿ ಸೈಡ್ಸ್ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಯಾವುದೇ ಕ್ವೆಶ್ಚನ್ ಕೊಟ್ಟರು ನೀವು ಅಟೆಂಡ್ ಮಾಡ್ಬೋದು. ಈಗ ಇಲ್ಲಿ ಇನ್ನೊಂದು ತಗೊಳ್ಳೋಣ. tan C ಅಂತ ಕೇಳಿದ್ದಾರೆ ಅಂತ ಅನ್ಕೊಳ್ಳೋಣ. tan C, ಫೈನ್ tan C ಅಂತ. C ಅಂದ್ರೆ ಇದ ನೋಡಿ, ಹೌದು. ಸೊ ಹಂಗಾದ್ರೆ ನಾನು ಹೇಳಿದಾಗ ಏನು, 90 ಡಿಗ್ರಿ ಆಂಗಲ್ ಎರಡು ಒಂದೇ ಕಡೆ ಬಂದಾಗ ಇದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಈ ಆಂಗಲ್ ಆಪೋಸಿಟ್ ಇರೋದು ಆಪೋಸಿಟ್ ಆಗುತ್ತೆ. ಈಗ tan ಅಂದ್ರೆ ನಮ್ಮ ಪ್ರಕಾರ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದ್ರೆ ಏನಾಯ್ತು ಇಲ್ಲಿ 3, ಅಡ್ಜಸೆಂಟ್ ಅಂದ್ರೆ ಏನಾಯ್ತು 4. ಸೊ 3/4. ಈ ತರ ಜಸ್ಟ್ ಕೊಟ್ಟಿರೋಂಥ ಟ್ರಯಾಂಗಲ್ ನ ನೋಡಿ ಹೈಪೋಟೆನಸ್ ಅಂತೂ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇನ್ನು ಉಳ್ಕೊಂಡಿರೋ ಆಂಗಲ್ ಡಿಪೆಂಡಿಂಗ್ ಅಪಾನ್ ಎರಡು ಆಂಗಲ್ ಅಂದ್ರೆ 190 ಡಿಗ್ರಿ ಇರುತ್ತೆ. ಇನ್ನೆರಡನ್ನ ಕೊಟ್ಟಿರೋ ಆಂಗಲ್ ನ ನೋಡ್ಕೊಂಡು ನೀವು ಅಡ್ಜಸೆಂಟ್ ಯಾವುದು ಹೈಪೋಟೆನಸ್ ಯಾವುದು ಅಂತ ಬರ್ಕೊಂಡು ಇದನ್ನ ನೆನ್ಪಿಟ್ಕೊಂಡ್ರೆ ಅದ್ರ ಸೈಡ್ಸ್ ರಿಲೇಟ್ ಆಗಿರೋದನ್ನ ಯಾವುದೇ ಕ್ವೆಶನ್ ಕೊಟ್ಟರು ಈ ತರದ್ದು MCQ ಅಲ್ಲಿ ಕೊಡುವಂತ ಚಾನ್ಸಸ್ ಇದೆ. ಈಗ ನೆಕ್ಸ್ಟ್ ಯಾವಾಗಲೂ ಆಂಗಲ್ಸ್ ರಿಲೇಟೆಡ್ ಆಗಿ ಇರುತ್ತೆ. ಆಂಗಲ್ಸ್ ಅಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೊ ಇದ್ರ ರಿಲೇಟೆಡ್ ಆಗಿ ಆಮೇಲೆ ಇದೇ ಮೆಥಡ್ ಯಾವಾಗ ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ಈ ತರ ಪರ್ಟಿಕ್ಯುಲರ್ ಆಂಗಲ್ಸ್ ಇರಬೇಕು, ನೋಡ್ಕೊಳ್ಳಿ. ಈ ತರ ಪರ್ಟಿಕ್ಯುಲರ್ ಆಂಗಲ್ಸ್ ಇರಬೇಕು. ಸೊ ಈ ಆಂಗಲ್ಸ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಟೇಬಲ್ ಇದೆ. ಸೊ ಟೇಬಲ್ ಇದೆ. ಆ ಟೇಬಲ್ನ ಹೇಗೆ ಪ್ರತಿಯೊಂದು ಇಲ್ಲೂ ಅಷ್ಟೇ ಸೈನ್ ಬೇಕು, ಕಾಸ್ ಬೇಕು, ಟ್ಯಾನ್, ಕೋಸೆಕ್, ಸೆಕ್ ಮತ್ತೆ ಕಾಟ್. ಸೊ ಇಲ್ಲಿ ಪ್ರತಿಯೊಂದಕ್ಕೂ ನೀವೇನು ಮಾಡಬೇಕು, ಆ್ಯಂಗಲ್ನ ಇಲ್ಲಿ ನೀವು ಬರ್ಕೋಬೇಕಾಗತ್ತೆ. ಈ ಆ್ಯಂಗಲ್ನ ನೆನ್ಪಿಟ್ಕೊಳ್ಳೋಕ್ಕೂ ತುಂಬ ಸಿಂಪಲ್ ಆಗಿದೆ. ನೋಡಿ ಇಲ್ಲಿ ಇದು ಫಸ್ಟು 0 ಡಿಗ್ರಿ, ಮತ್ತು 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಫಸ್ಟ್ ಸೈನ್ ಒಂದು ಬಂದುಬಿಟ್ರೆ ಸಾಕು. ಇನ್ನು ಉಳಿದಿದ್ದೆಲ್ಲ ನಾವು ಅದರಲ್ಲೇ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸೈನ್ ಬರಬೇಕು ಅಂತಂದರೆ ನೀವು ಜಸ್ಟ್ ಏನಿಲ್ಲ 0 ಅಂತ ಬರ್ಕೊಳ್ಳಿ. 1 2 3 4 0 1 2 3 4 ಎಲ್ಲದನ್ನು 4 ಇಂದ ಡಿವೈಡ್ ಮಾಡಿ. ಸೊ ಫಸ್ಟು 0 1 2 3 4 ಅಂತ ಬರ್ಕೊಳ್ಳಿ. ಪ್ರತಿಯೊಂದು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಎಲ್ಲದನ್ನು ಡಿವೈಡೆಡ್ ಬೈ 4 ಮಾಡಿ ಆಮೇಲೆ ಸ್ಕ್ವೇರ್ ರೂಟ್ ಹಾಕೊಂಡು ಬನ್ನಿ. ಸ್ಕ್ವೇರ್ ರೂಟ್ ಹಾಕಿ ಎಲ್ಲದಕ್ಕೂ ಸೇರಿ. ಓಕೆ, ಈಗ ಸಾಲ್ವ್ ಮಾಡ್ಕೊಂಡು ಬರೋಣ. 0/4. ಸೊ 0/4 ಅಂದ್ರೆ ಏನಾಯ್ತು, 0. ಸ್ಕ್ವೇರ್ ರೂಟ್ ಆಫ್ 0 ಎಷ್ಟು, 0. ಸೊ ಅದರ ಸೈನ್ 0 ಡಿಗ್ರಿ 0. ನೆಕ್ಸ್ಟ್ 1/4. ಸೊ ಸ್ಕ್ವೇರ್ ರೂಟ್ ನಾವೇನಾದ್ರೂ ಸ್ಕ್ವೇರ್ ರೂಟ್ ಆಫ್ 1 ಎಷ್ಟು, 1. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು, 2. ಹಾಗಾದ್ರೆ ನಾವು ಇದು 1 4 ಪರ್ಫೆಕ್ಟ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಹಾಕಿದ್ರೆ ನಿಮಗೆ 1/2 ಬರುತ್ತೆ. ಹಾಗಾದ್ರೆ ಸೈನ್ 30 ಡಿಗ್ರಿ ಎಷ್ಟು, 1/2. ಈಗ ನೆಕ್ಸ್ಟ್ 2/4 ಇದೆ. ಇದನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ನೋಡಿ ಇಲ್ಲಿ 2/4 ಅಂದ್ರೆ ನಾನು ಏನಂತ ಮಾಡ್ಬೋದು, 1s 2s. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 1 ಎಷ್ಟಾಗುತ್ತೆ ನಿಮಗೆ 1. ಆದ್ರೆ 2 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ರೂಟ್ 2 ಹಾಗೆ ಉಳ್ಕೊಳ್ಳುತ್ತೆ, √2. ಸೊ 1/√2 ಯಾವುದು, ಸೈನ್ 45 ಡಿಗ್ರಿ 1/√2. ನೆಕ್ಸ್ಟ್ 60 ಡಿಗ್ರಿ ಬರ್ತೀನಿ. √3/4 ಬರುತ್ತೆ. √3 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ಎಲ್ಲ ಹಾಗೆ ಇರುತ್ತೆ, ಬಟ್ 4 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ 2 ಆಗುತ್ತೆ. ಸೊ ಇದು √3/2 ಎಷ್ಟು, ಸೈನ್ 60 ಡಿಗ್ರಿ √3/2. ನೆಕ್ಸ್ಟ್ 90 ಡಿಗ್ರಿ ಬಂದ್ರೆ 4/4 ಎಷ್ಟು, 1. ಸ್ಕ್ವೇರ್ ರೂಟ್ ಆಫ್ 1 ಎಷ್ಟು, 1. ಸೊ ಹಾಗಾದ್ರೆ 0 1/2 1/√2 √3/2 1. ಸೊ ಇದನ್ನ ರಿವರ್ಸ್ ಆಗಿ ಬರೀರಿ. ಕಾಸ್ಗೆ ರಿವರ್ಸ್ ಅಂದ್ರೆ ಇದು ಬರಲಿ, 1 ಇಲ್ಲಿ ಬರಲಿ, √3/2 ಇಲ್ಲಿ ಬರಲಿ, 1/√2 ಹಾಗೆ ಇರುತ್ತೆ, 1/2 0 ಅಂದ್ರೆ ಈ ಕಡೆಯಿಂದ ಬರ್ಕೊಂಡು ಹೋಗೋದು. ಸೊ ಗೊತ್ತಾಯ್ತಲ್ಲ, ಸೈನ್ 1 ಬಂದ್ರೆ ಇನ್ನು ಉಳಿದೆಲ್ಲ ಬರ್ಕೋಬಹುದು. ಸೈನ್ ಹೇಗೆ ಬರ್ಕೋತೀರಾ, 0 1 2 3 4 ಎಲ್ಲದನ್ನು ಡಿವೈಡೆಡ್ ಬೈ 4 ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕಿ ಸಿಂಪ್ಲಿಫೈ ಮಾಡೋದು ತುಂಬಾ ಸುಲಭ. ಸೈನ್ ಬಂದ್ಬಿಡುತ್ತೆ. ಸೊ ಸೈನ್ ಬಂದ್ರೆ ಕಾಸ್ ಅದ್ರ ರಿವರ್ಸ್ ಆಗಿ ಅಂದ್ರೆ ಇಲ್ಲಿಂದ ಈ ವ್ಯಾಲ್ಯೂನ ಈ ಕಡೆಯಿಂದ ಬರ್ಕೊಂಡು ಬಂದ್ರೆ ಕಾಸ್ ಬಂತು. ಈಗ ಟ್ಯಾನ್ ಮಾಡೋಣ. ಡಿವೈಡ್ ಮಾಡಬೇಕು. 0/1 ಅಂತಂದ್ರೆ ಏನಾಯ್ತು, ಎನಿಥಿಂಗ್ ಈಸ್. ಸೊ 0/1 ಅಂದ್ರೆ 0. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 1/2 √3/2 ಇದೆ. 2 ಕ್ಯಾನ್ಸಲ್ ಆಯ್ತು. ಅವಾಗ 1/√3 ಅಂದ್ರೆ
tan 30 ಡಿಗ್ರಿ 1/√3. ನೆಕ್ಸ್ಟ್ 45 ಡಿಗ್ರಿ ಅಂತಿದೆ, ಅವಾಗ ಏನಾಯ್ತು 1/√2 1/√2, ಸೊ ಎರಡು ಕ್ಯಾನ್ಸಲ್ ಆಗಿ ಏನಾಯ್ತು 1 ಬಂತು. ನೆಕ್ಸ್ಟ್ ಇವಾಗ ಇದನ್ನ ತಗೊಳ್ಳೋಣ, ಇದೇನಿದೆ √3/2 1/2 1/2, ಸೊ 2 ಕ್ಯಾನ್ಸಲ್ ಆಯಿತು, √3/1 ಏನಾಯಿತು √3. ಸೊ 1/0 ಅನ್ನೋದು ನಮ್ಗೆ ಇಲ್ಲಿ ನಾಟ್ ಡಿಫೈನ್ಡ್. ಯಾವಾಗಲೂ ತಿಳ್ಕೊಳ್ಳಿ, ನ್ಯೂಮರೇಟರ್ 0 ಇದ್ರೆ ಓಕೆ ಝೀರೋನೇ, ಅದರ ಡಿನಾಮಿನೇಟರ್ ಅಲ್ಲಿ 0 ಬರಬಾರ್ದು. ಇದನ್ನ ನೀವು ಸೊ 1/0 ಅಂದ್ರೆ ಜಸ್ಟ್ ಇಲ್ಲಿ ನೀವು ನಾಟ್ ಡಿಫೈನ್ಡ್ ಅಂತ ಬರೀರಿ, ನಾಟ್ ಡಿಫೈನ್ಡ್ ಅಂತ. ಓಕೆ, ಸೊ ಟ್ಯಾನ್ ಬಂತು. ನೆಕ್ಸ್ಟ್ ಬರ್ತೀನಿ ಈಗ ಕೊಸೆಕ್. ಇವಾಗ ಕೊಸೆಕ್ ಬೇಕು ನಿಮಗೆ. ಕೊಸೆಕ್ ಅಂತಂದ್ರೆ ಸೈನ್ ಅನ್ನ ರಿವರ್ಸ್ ಮಾಡಿ ಬರ್ಕೊಳ್ಳಿ. ಸೈನ್ ಅನ್ನ ಅಂದ್ರೆ ಎಲ್ಲದಕ್ಕೂ 1 ಸೇರಿಸಿ. ಸೊ 1/0 ಏನಾಗುತ್ತೆ ನಿಮಗೆ ಕೊಸೆಕ್ಗೆ 1/0 ನಾಟ್ ಡಿಫೈನ್ಡ್, ನಾಟ್ ಡಿಫೈನ್ಡ್. ಆಮೇಲೆ ಈ ತರ ಇರೋದನ್ನ ನ್ಯೂಮರೇಟರ್ ಡಿನಾಮಿನೇಟರ್ ನ್ಯೂಮರೇಟರ್ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ ಮಾಡಿ ಅಷ್ಟೇ. 1/√2 ಇದೆ 2/1, 1/2 ಇರೋದು 2/1, ಸೊ 2. 1/√2 ಇರೋದು √2/1, √2/1 ಇಸ್ √2. ನೆಕ್ಸ್ಟ್ √3/2 ಇರೋದು 2/√3. ಸೊ 1 ಇರೋದು 1/1 1 ಆಗುತ್ತೆ. ಮತ್ತೆ ಇದನ್ನ ರಿವರ್ಸ್ ಆಗಿ ಬರ್ಕೊಂಡು ಬನ್ನಿ, ಯಾವುದಕ್ಕೆ ಸೆಕ್ಗೆ. ಸೊ 1 2/√3 √2 2 ನಾಟ್ ಡಿಫೈನ್ಡ್, ನಾಟ್ ಡಿಫೈನ್ಡ್ ಆಯ್ತು. ಈಗ ಟ್ಯಾನ್ ಅನ್ನ ರಿವರ್ಸ್ ಆಗಿ ಬರ್ಕೊಂಡು ಬನ್ನಿ. ಟ್ಯಾನ್ 1 ಸೇರಿಸಿ 1/0 ನಾಟ್ ಡಿಫೈನ್ಡ್, ನಾಟ್ ಡಿಫೈನ್ಡ್. ನೆಕ್ಸ್ಟ್ 1/√3 ಇರೋದು √3/1 √3, ಅಗೇನ್ ಸೇಮ್ 1 ಬರುತ್ತೆ. ಇದು √3 ಇದು 1/√3 ಆಗುತ್ತೆ. ಇದು ನಾಟ್ ಡಿಫೈನ್ಡ್ ಅಂತ ಬಂದಾಗ ಇಲ್ಲಿ 0 ಬರುತ್ತೆ. ಸೊ ಇದಿಷ್ಟು ಪ್ರತಿಯೊಂದು ನೀವು ಟೇಬಲ್ ಬರ್ಕೊಳ್ಳೋದು ಈಸಿಯಾಗಿ. ಸೊ ಇದ್ರ ರಿಲೇಟೆಡ್ ಆಗಿ ಕ್ವೆಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾವ ತರ ಕೇಳ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ tan square 45, what find tan square 45 plus cot square 45 ಅಂತ ಕೇಳಿದ್ರು ಅಂತ ಇಟ್ಕೊಳ್ಳೋಣ. tan square 45 plus cot square 45. ಸೊ tan square ಅಂದ್ರೆ tan 45 ಎಷ್ಟು, tan 45 1, ಸೊ 1 ಸ್ಕ್ವೇರ್ ಆಗಬೇಕು. cot 45 ಎಷ್ಟು 1, ಸೊ ಅದು 1 ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಇಲ್ಲಿ ಸ್ಕ್ವೇರ್ ಇದೆ, ಸೊ 1 ಸ್ಕ್ವೇರ್ 1, ಅಗೇನ್ 1 ಸ್ಕ್ವೇರ್ 1, ಎಷ್ಟಾಯ್ತು ನಿಮಗೆ 1 + 1 2. ಈ ತರ ಪರ್ಟಿಕ್ಯುಲರ್ ಆಗಿ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಮಾತ್ರ ಅದು ಈ ವ್ಯಾಲ್ಯೂಸ್ ಟೇಬಲ್ಗೆ ರಿಲೇಟೆಡ್ ಆಗಿರೋದು. ಸ್ವಲ್ಪ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಕ್ವೆಶನ್ ಅಂತ ನಾವು ಹೇಳಕ್ಕಾಗಲ್ಲ. ಸೊ ನೀವು ಈ ಟೇಬಲ್ನ ಒಂದನ್ನ ನೀಟಾಗಿ ಕಲ್ತ್ಕೊಂಡ್ರೆ ಯಾವುದೇ ವ್ಯಾಲ್ಯೂ ಕೊಡ್ಲಿ ನೀವು ಅಪ್ಲೈ ಮಾಡ್ಬೋದು. ಅಟ್ಲೀಸ್ಟ್ ನೀವು ಅಪ್ಲೈ ವ್ಯಾಲ್ಯೂಸ್ನ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಈಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಾವು ಯೂಸ್ ಮಾಡೋದು ಪರ್ಫೆಕ್ಟ್ ಆಂಗಲ್ಸ್ ಇಲ್ಲದೆ ಇರೋದು, ಅಂದರೆ ಲೈಕ್ ಈಗ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಇದಿಷ್ಟು ಪರ್ಟಿಕ್ಯುಲರ್ ಆಂಗಲ್ಸ್. ಸೊ ಟೇಬಲ್ ನೋಡ್ಕೊಂಡು ಅಥವಾ ಟೇಬಲಲ್ಲಿ ಬರುವಂಥ ವ್ಯಾಲ್ಯೂಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀರಾ. ಆದರೆ ಇದು ಅದನ್ನು ಬಿಟ್ಟು ಬೇರೆ ಆಂಗಲ್ಸ್ ಕೊಟ್ಟರೆ ಲೈಕ್ 65 ಡಿಗ್ರಿ 25 ಡಿಗ್ರಿ 31 ಡಿಗ್ರಿ ಅಥವಾ 64 ಡಿಗ್ರಿ ಈ ಥರ ಬೇರೆ ಬೇರೆ ಆ್ಯಂಗಲ್ಸ್ ಕೊಟ್ಟಾಗ ನಾವು ಯೂಸ್ ಮಾಡುವಂಥದ್ದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೊ ಇಲ್ಲಿ ಒಂದಷ್ಟು ರಿಲೇಷನ್ ಇದೆ. sin 90 minus theta is equal to cos theta, or it reverse, cos 90 minus theta is equal to sin theta. ಸೊ ಇವೆರಡು ಒಂದು ಕಾಂಬಿನೇಷನ್. ನೆಕ್ಸ್ಟ್ ಬಂದರೆ cosec 90 minus theta is equal to sec theta, ಅಥವಾ sec 90 minus theta is equal to cosec theta. ಸೊ ಇದು ಒಂದು ರಿಲೇಷನ್ ಇವೆರಡು. ಇನ್ನು ಉಳಿದಿರೋದು tan 90 minus theta is equal to cot theta, or cot 90 minus theta is equal to tan theta. ಸೊ ಇವೆರಡು ಒಂದು ರಿಲೇಷನ್. ಸೊ ನಮಗೆ ಮೂರನ್ನು ನೀವು ನೆನಪಿಟ್ಕೊಂಡ್ರೆ sin 90 minus theta cos, cos 90 minus theta tan. ಅದೇ ಥರ cosec 90 minus theta sec, sec 90 minus theta cosec, tan 90 minus theta cot, cot 90 minus theta is tan. ಸೊ ಇಲ್ಲೊಂದಷ್ಟು ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ find tan 65 ಡಿಗ್ರಿ ಡಿವೈಡೆಡ್ ಬೈ cot 25 ಡಿಗ್ರಿ ಅಂತ ಕೊಡ್ತಾರೆ, ಅಥವಾ ಎವ್ಯಾಲ್ಯೂಯೇಟ್ ಹೇಗದು ಸರಿ. ಈಗ ಇಲ್ಲಿ ಫಸ್ಟ್ ನಿಮ್ಮ ಅಬ್ಸರ್ವೇಷನ್ ಏನು ಅಂದರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತಾ ಅಂತ ಫಸ್ಟ್ ನೋಡ್ಕೋಬೇಕು. ಅಂದರೆ
ಅವ್ರು ಕೊಟ್ಟಿರುವಂಥ ಆ್ಯಂಗಲ್ಸ್ ಡಿಫ್ರೆಂಟ್ ಆ್ಯಂಗಲ್ಸ್ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತಾ? ಎಸ್ ಬರ್ತಿದೆ. 65, 25 ಇಟ್ ಇಸ್ 90 ಡಿಗ್ರಿ. ಸೊ ಈಗ ಆಮೇಲೆ ಕಾಂಪ್ಲಿಮೆಂಟ್ರಿಲಿ ಅವೆರಡು ಕಾಂಬಿನೇಷನ್ ಅಂತ ನೋಡ್ಕೊಳ್ಳಿ. ಹೌದು, ಟ್ಯಾನ್ ಕಾಟ್ ಕಾಂಬಿನೇಷನ್. ಸೊ ಹಾಗಾದ್ರೆ ಇಲ್ಲಿ ಯಾವ್ದಾದ್ರು ಒಂದನ್ನು ನೀವು ಚೇಂಜ್ ಮಾಡಬೇಕು, ಎರಡನ್ನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ, ಯಾವ್ದಾದ್ರು ಒಂದನ್ನು. ಸೊ ಟ್ಯಾನ್ ಹಾಗೆ ಇರಲಿ ನೋಡಿ, ಟ್ಯಾನ್ 65 ಡಿಗ್ರಿ ಹಾಗೆ ಇರಲಿ, ಈ ಕಾಟು ಹಾಗೆ ಇರಲಿ. 25 ಬರಬೇಕು ಅಂತಂದ್ರೆ 90 ಎಷ್ಟು ಮೈನಸ್ ಮಾಡ್ತೀರಾ? 90 ಮೈನಸ್ 65, ಹೌದಾ? 65 ಡಿಗ್ರಿ. 90ಲಿ 65 ಹೋದ್ರೆ 25 ನೋಡಿ, ಏನು ಚೇಂಜ್ ಮಾಡಿಲ್ಲ. ಟ್ಯಾನ್ ಹಾಗೆ ಇದೆ, ಕೆಳಗಡೆ ಕಾಟು ಹಾಗೆ ಇಟ್ಕೊಂಡಿದ್ದೀನಿ. 25 ಬದಲು 90 ಮೈನಸ್ 65 ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ? ಟ್ಯಾನ್ 65 ಹಾಗೆ ಇದೆ, ಕಾಟ್ 90 ಮೈನಸ್ ತೀಟಾ ನೋಡಿ, ಕಾಟ್ 90 ಮೈನಸ್ ತೀಟಾ ಏನು? ಟ್ಯಾನ್ ತೀಟಾ. ಸೊ ಟ್ಯಾನ್ theta. So tan 65. So tan 65, tan 65 ಏನಾಯ್ತು? ವ್ಯಾಲ್ಯೂ ಕ್ಯಾನ್ಸಲ್ 1. ಆನ್ಸರ್ 1. ಸೊ ಈ ಥರ ಡಿವಿಷನ್ ಇದ್ರೆ ಡೆಫಿನೆಟ್ಲಿ ಅದರ ಆನ್ಸರ್ 1. ಆಮೇಲೆ MCQ ಅಲ್ಲಿ ನೋಡ್ಕೊಂಡು ಬನ್ನಿ, ಈ ಥರ ಎಲ್ಲ ಸಾಲ್ವ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಅದ್ರ ಬದಲು ಡೈರೆಕ್ಟ್ ಆಗಿ ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಡಿವೈಡ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಅದರ ಆನ್ಸರ್ 1 ಆಗೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಸೊ ಇನ್ನೊಂದು ಎಕ್ಸಾಂಪಲ್, ಕೊಸೆಕ್ 31 ಡಿಗ್ರಿ ಮೈನಸ್ ಸೆಕ್ 59 ಡಿಗ್ರಿ ಅಂತಿದೆ ನೋಡಿ. ಇಲ್ಲಿ ಕೊಸೆಕ್ 31 ಡಿಗ್ರಿ ಮೈನಸ್ ಸೆಕ್ 51 ನೋಡಿ, ಇವಾಗ ಇವೆರಡು ಆ್ಯಡ್ ಮಾಡಿದ್ರೆ ನಮ್ಗೆ 90 ಡಿಗ್ರಿನೇ ಬರುತ್ತೆ. ಇದರಲ್ಲೂ ಅಷ್ಟೇ ಯಾವ್ದಾದ್ರು ಒಂದನ್ನು ಮಾತ್ರ ಚೇಂಜ್ ಮಾಡಬೇಕು. ಕೊಸೆಕ್ 31 ಡಿಗ್ರಿ ಹಾಗೆ ಇರಲಿ, ಸೆಕ್ ಅನ್ನೋದು ಹಾಗೆ ಇರಲಿ. 59 ನಾನು ಏನಂತ ಬರ್ಕೋಬಹುದು? 90 ಮೈನಸ್ 31 ಡಿಗ್ರಿ. ಸೊ ಅದರ ಕೊಸೆಕ್ ಆಗಿದೆ, ಸೆಕ್ 90 ಮೈನಸ್ ತೀಟಾ. ಸೊ ಇಲ್ಲೇನಾಯ್ತು ನಮಗೆ ನೋಡ್ಕೊಂಡು ಬನ್ನಿ. ಇಲ್ಲಿ ಫಸ್ಟ್ ಸ್ಟೆಪ್ ಕೊಸೆಕ್ 31 ಡಿಗ್ರಿ, ಅವಾಗ ಏನಾಯ್ತು ನಿಮಗೆ? ಕೊಸೆಕ್ ಹಾಗೆ ಉಳ್ಕೋತು, ಕೊಸೆಕ್ 31 ಡಿಗ್ರಿ. ಸೆಕ್ 90 ಮೈನಸ್ ತೀಟಾ, ಸೆಕ್ 90 ಮೈನಸ್ ತೀಟಾ, ಕೊಸೆಕ್ ತೀಟಾ. ಸೊ ಕೊಸೆಕ್ 31. ಸೊ ಕೊಸೆಕ್ 31 ಡಿಗ್ರಿ. ಸೊ ಕೊಸೆಕ್ 31 ಮೈನಸ್ ಕೊಸೆಕ್ 31 0. ಇಲ್ಲೂ ಅಷ್ಟೇ ಡೆಫಿನೆಟ್ ನೋಡ್ಕೊಳ್ಳಿ. ಈ ಥರ ಕ್ವೆಶನ್ ಬಂದರೆ ಅಂದರೆ ಒಂದು ಮೈನಸ್ ಬಂದ್ರೆ ಆನ್ಸರ್ ಡೆಫಿನೆಟ್ಲಿ 0 ಆಗಿರುತ್ತೆ, ಎರಡು ಕಾಂಬಿನೇಷನ್. ಡಿವಿಷನ್ ಬಂದ್ರೆ ಡೆಫಿನೆಟ್ಲಿ ಏನಾಗಿರುತ್ತೆ? 1. ಸೊ ಇದಿಷ್ಟು ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ರಿಲೇಟೆಡ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಟ್ರಿಗ್ನೋಮೆಟ್ರಿಲಿ ಸೊ ಒಂದು ಸೈಡ್ಸ್ ರಿಲೇಟೆಡ್ ಆಗಿ, ಇನ್ನೊಂದು ಪರ್ಫೆಕ್ಟ್ ಆಂಗಲ್ಸ್ ರಿಲೇಟೆಡ್ ಆಗಿ, ಮತ್ತೆ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ರಿಲೇಟೆಡ್ ಆಗಿ ನೋಡಿದ್ರೆ ಸ್ವಲ್ಪ ಇದನ್ನ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಿನಿಮಮ್ ನೀವು 2 ಇಂದ 3 ಮಾರ್ಕ್ಸ್ ಇದರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಪ್ರೂಫ್ನು ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲೂ ಕೂಡ ನೀವು 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಥವಾ ಫಸ್ಟ್ ಅಟೆಂಪ್ಟ್ ಮಾಡ್ತಿದ್ರೆ ಅವ್ರ ಜೊತೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸೆಷನಲ್ಲಿ AP ರಿಲೇಟೆಡ್ ಆಗಿ ಕ್ವೆಶನ್ಸ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.